ಸರಿ, ನಾನು ಸ್ವಲ್ಪ ನೀರು ಕುಡ್ಕೊಂಡು ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ದೆ? ಇಲ್ಲೇ ಹಾಸ್ಪಿಟ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿರ್ತಾರೆ, ಹೋಗಿ ಕುಡ್ಕೊಂಡು ಬರ್ತೀನಿ. ಅಲ್ಲೇ ವಿಷ್ಣು, ನಾನೇ ಶಾಕ್ ಆಗ್ಬಿಟ್ನಲ್ಲೋ. ಒಳ್ಳೆ ದೆಬ್ಬದ ಪಿಕ್ಚರ್ ದೆಬ್ಬ ಬಂದಾಗ ಬಂದಿದ್ಯಾ? ನಾನು ನಾರ್ಮಲ್ ಆಗೇ ಬಂದೆ ಬಾಸ್. ನೀವೇ ಏನೋ ಯೋಚನೆಯಲ್ಲಿದ್ರಿ ಅನ್ಸುತ್ತೆ. ಅದು ಬಿಡು, ನೀನು ಬಂದಿದ್ದು ತುಂಬ ಒಳ್ಳೇದಾಯ್ತು. ನಾನು ನಿನ್ನ ಮಾತಾಡಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದೆ. ನಿನ್ನಿಂದ ಒಂದು ಕೆಲಸ ಆಗ್ಬೇಕು ಕಣೋ. ನೀವು ಹೇಳೋದು ಹೆಚ್ಚ ಇಲ್ಲ ನಾನು ಮಾಡೋದು ಹೆಚ್ಚ ಬಾಸ್? ಲಾಕ್ಡೌನ್ ಟೈಮಲ್ಲೂ ಅನ್ನಕ್ಕೆ ದುಡ್ಡು ಕೊಟ್ಟವ್ರು ನೀವು. ನಿಮ್ಮ ಕೆಲಸ ಇಲ್ಲ ಅನ್ನಕ್ಕಾಗತ್ತಾ ಬಾಸ್? ಹೇಳಿ, ಏನು ಮಾಡಬೇಕು? ಇದು ನಿಯತ್ತಂದ್ರೆ ಬಾಸ್, ನೀವು ಹೇಳಿದ್ರಿ ಅಂತ 2 ವರ್ಷದ ಹಿಂದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನೇ ಚೇಂಜ್ ಮಾಡಿಕೊಟ್ಟಿದ್ದೆ. ಈಗ ನೀವು ಹೇಳೋದು ಅದಕ್ಕಿಂತ ದೊಡ್ಡ ಕೆಲಸನಾ ಬಾಸ್? ನಿಯತ್ತಿನ ಜೊತೆ ಸ್ವಲ್ಪ ಮರುವಿನ ಕಾಯಿಲೆನೂ ಇಟ್ಕೊಬೇಕು. ಹಳೆಯದೆಲ್ಲ ನೆನಪಲ್ಲಿ ಇಟ್ಕೊಂಡ್ರೆ ಸಮಸ್ಯೆಗಳು ಜಾಸ್ತಿ. ಬಾಯಿಗೆ ಗನ್ನಿಟ್ಟು ಎದೆ ಬಗೆದ್ರೂ ವಿಷಯ ಆಚೆಗೆ ಬರಲ್ಲ. ನಿಮ್ಮ ವಿಷಯ ನಿಮ್ಮ ಹತ್ರ ಹೇಳೋಕ್ಕೇನು ಸಮಸ್ಯೆ ಅಂತ ಹೇಳಿದೆ ಅಷ್ಟೇ. ಆಗಲಿ, ಆದರೆ ಈಗಿನ ವಿಷಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಚೇಂಜ್ ಮಾಡಿದ್ದಕ್ಕಿಂತ ಡೇಂಜರು. ಅವಾಗಿಂದ ವಿಷಯ ಏನು ಅಂತ ಕೇಳ್ತಾನೆ ಇದ್ದೀನಿ. ನೀವು ನೋಡಿದ್ರೆ ಸುಮ್ಮನೆ ಗೇಂಜರು ಅಂತ ಹೆದರ್ಸ್ತಾ ಇದ್ದೀರಲ್ಲ. ಈ ಹಾಸ್ಪಿಟ್ಲ್ ಒಳಗೆ ಅದ್ಯಾವುದೇ ಕೆಲಸ ಇದ್ರೂ ನೀವು ನೇರವಾಗಿ ಹೇಳಿ, ನಾನು ಮಾಡ್ತೀನಿ. ಬೇರೆ ಕಡೆ ಆಗಂಗಿದೆ, ನಿನ್ನ ಹತ್ರ ಯಾಕೆ ಬರಬೇಕು? ಕೆಲಸ ಆಗಬೇಕಾಗಿರೋದು ಇಲ್ಲದೇನೆ. ಹಾಗೇನೆ ಈ ಸಲದ ಕೆಲಸನೂ ಮೊದಲು ನೀನು ಮಾಡಿದ್ದಾನೆ. ಹೇಳ್ಬೇಡ, ಆಗಿರ್ತೀನಿ. ಅಯ್ಯೋ ಬಾಸ್, ಸುಮ್ಮನೆ ತಲೆಯಲ್ಲಿ ಹುಳ ಬಿಡಬೇಡಿ. ನಿಮ್ಗೆ ಏನಾಗಬೇಕು? ಅದೇ ಕಣೋ, ಹೋದ ಸರಿ ಕೊಟ್ಟಂಗೆ ಈ ಸರಿನೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕು. ಅಷ್ಟೇನಾ? ಅಷ್ಟಕ್ಕೆ ಯಾಕೆ ಇಷ್ಟು ಬಿಲ್ಡಪ್ ಕೊಟ್ರಿ? ಯಾರು ಹೊಗೆ ಹಾಕಿಸ್ಕೊಂಡಿದ್ದಾರೆ ಅಂತ ಡೀಟೇಲ್ ನೀವು ಕೊಡಿ. ರಿಪೋರ್ಟ್ನ ನಾನು ಅರೇಂಜ್ ಮಾಡ್ತೀನಿ. ಆಕ್ಸಿಡೆಂಟ್ ಆಗಿ ಮಲಗಿದನಲ್ಲ ವಿಕ್ರಾಂತ್ ಅಂತ, ಅವನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಬೇಕು. ಅವ್ರ ರಿಪೋರ್ಟ್? ಅವ್ರಿನ್ನೂ ಬದುಕೇ ಇದಾರಲ್ಲ ಬಾಸ್? ಬದುಕಿರೋರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡೋಕ್ಕಾಗಲ್ಲ ಅಂತ ನನಗೂ ಗೊತ್ತು. ಆದರೆ ನಾನು ಹೇಳ್ತಾ ಇರೋದು ಸತ್ತ ಮೇಲೆ ಕೊಡು ಅಂತ. ಸತ್ ಮೇಲ ಅಂದ್ರೆ ಅವನಿಲ್ಲೇ ಸಾಯ್ತಾನ? ಅಂದ್ರೆ ಸಾಯಿಸ್ತಾರೆ ಅಲ್ಲ, ಸಾಯಿಸ್ತೀಯ. ಆ ಕೆಲಸ ನೀನೇ ಮಾಡ್ತೀಯ. ಹಾಗಾದ್ರೆ ನಮ್ಮ ಅನುಮಾನ ನಿಜಾನೇ, ವಿಕ್ಕಿ ಬಾಬನ್ ಜೀವಕ್ಕೆ ಆಪತ್ತಿದೆ. ಅಯ್ಯೋ ಬಾಸ್, ನಾನು ಯಾವತ್ತೂ ಇಂಥ ಕೆಲಸ ಮಾಡೇ ಇಲ್ವಲ್ಲ ಬಾಸ್? ಮಾಡಿದ ಕೆಲಸ ಮಾಡ್ತಾನೆ ಇದ್ರೆ ಇಲ್ಲೇ ಇರ್ತೀಯ. ದೊಡ್ಡದಾಗಿ ಬೆಳಿಬೇಕು ಅಂದ್ರೆ ದೊಡ್ಡ ಕೆಲಸ ಮಾಡಬೇಕು. ನೀನು ಉಳಿಸೋದು ನನ್ನ ಜವಾಬ್ದಾರಿ ಕಣ. ವಿಕ್ಕಿನ ಮೇಲಕ್ಕೆ ಕಳಿಸೋದು ನಿನ್ನ ಜವಾಬ್ದಾರಿ. ಮಾಡ್ತೀಯಾ?
ನಾನು ಹೇಗೆ ಮುಗಿಸೋದು ಬಾಸ್? ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಹಾಸ್ಪಿಟಲ್ ಮೊದಲಿದ್ದಂಗಿಲ್ಲ, ತುಂಬಾನೇ ಬದಲಾಗ್ಬಿಟ್ಟಿದೆ. ಎಲ್ಲರೂ ಒಳ್ಳೆಯವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೆಯವ್ರು ಎಷ್ಟು ಜನ ಇದ್ರೂ ಪರವಾಗಿಲ್ಲ, ನಿನ್ನ ಥರ ಕೆಟ್ಟವನು ಒಬ್ಬನಿದ್ರೆ ಸಾಕು. ದಾರಿನೂ ನಾನೇ ತೋರಿಸ್ತೀನಿ, ಆ ದಾರಿಯಲ್ಲಿ ನೀಟಾಗಿ ನಡ್ಕೊಂಡು ಹೋದರೆ ಸಾಕು, ಕೆಲಸ ಆಗೋಗುತ್ತೆ. ಏನು ಮಾಡಬೇಕು ಬಾಸ್? ಇದು ಒಳ್ಳೆ ಹುಡುಗನ ಲಕ್ಷಣ ಅಂದರೆ, ರೋಗಕ್ಕೆ ಸರಿಯಾದ ಮಾತ್ರೆ ಕೊಟ್ಟರೆ ರೋಗ ಸಾಯುತ್ತೆ. ಅದೇ ಬೇರೆ ಮಾತ್ರೆ ಕೊಟ್ಟರೆ ರೋಗಿನೇ ಸಾಯಲ್ವಾ ವಿಷ್ಣು? ನೀವು ಹೇಳೋದೇನೋ ಸರಿ ಬಾಸ್. ಮಾತ್ರೆ ಎಷ್ಟು ಪವರ್ಫುಲ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನೆಲ್ಲ ಲೆಕ್ಕಾಚಾರ ಮಾಡಕ್ಕೆ ನೀನಿದೆಯಲ್ಲ. ಬದುಕಿರೋ ವ್ಯಕ್ತಿಗೆ ಮೆಡಿಸಿನ್ ರಿಯಾಕ್ಷನ್ ಆಗಿ ಸತ್ತ ಅಂತ ಆಗಬೇಕು. ಯಾರಿಗೂ ಏನು ಡೌಟ್ ಬರಬಾರ್ದು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ರಿಪೋರ್ಟ್ ಬರಬೇಕು. ಇಷ್ಟೇ ನೀನು ಮಾಡಬೇಕಾಗಿರೋದು. ಇದರಲ್ಲೆಲ್ಲ ನೀನು ಪಂಟ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಪೇಷಂಟ್ ವಿಕ್ರಾಂತ್ ಇವತ್ತು ಬೆಳಗಿನ ಜಾವ ನಿದ್ರೆಯಲ್ಲಿ ಡ್ರಗ್ ರಿಯಾಕ್ಷನ್ ಆಗಿ ಶಿವನ್ ಪಾದ ಸೇರ್ಕೋತಾನೆ. ಯಾರಿಗೂ ಡೌಟ್ ಕೂಡ ಬರಲ್ಲ. ಆದರೆ ರೇಟು ಮೊದಲಿನಷ್ಟಾಗಲ್ಲ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ದೊಡ್ಡ ರಿಸ್ಕ್ನಿಂದೆ ಯಾವಾಗಲೂ ದೊಡ್ಡ ಲಾಭನೇ ಇರುತ್ತೆ ವಿಷ್ಣು. ರೇಟ್ ಬಗ್ಗೆ ಯೋಚನೆ ಮಾಡಬೇಡ. ನೀನು ಊಹೆನೂ ಮಾಡಿರಬಾರ್ದು, ಅಷ್ಟು ದುಡ್ಡು ಸಿಗತ್ತೆ. ಆದರೆ ನನ್ನ ಕೆಲಸ ನೀಟಾಗಿ ಆಗಬೇಕು ಅಷ್ಟೇ. ಈ ವಿಷ್ಣು ಕೆಲಸ ಕೊಟ್ಟಿದ್ದೀರಾ ಅಂದಮೇಲೆ ಆಯಿತು ಅಂತಾನೆ ಬಾಸ್. ನೀವು ದುಡ್ಡು ರೆಡಿ ಮಾಡ್ಕೊಳ್ಳಿ. ಭಾವ ಬದುಕಿದ್ದಾರೆ ಅನ್ನೋದು ಗೊತ್ತು ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ ಅಂದರೆ ಭಾವಂಗೆ ಆಕ್ಸಿಡೆಂಟ್ ಮಾಡಿದ್ರು ಕೂಡ ಇವನೇ ಆಗಿರಬೇಕು. ರಾಸ್ಕಲ್, ನಿನ್ನಂತ ಯಾರೋ ಒಬ್ಬ ಇದ್ದಾನೆ ಅನ್ನೋ ಕಲ್ಪನೆ ಕೂಡ ನಮಗಿರಲಿಲ್ಲ. ಅದಕ್ಕೆ ನೀನು ಆಕ್ಸಿಡೆಂಟ್ ಮಾಡಿದೆ. ಆದರೆ ಈಗ ಭಾವನ ಸುತ್ತಮುತ್ತ ನಾವೆಲ್ಲರೂ ಇದ್ದೀವಿ. ಇನ್ನಿನ್ನ ಆಟ ನಡೆಯಲ್ಲ. ಛೇ, ಈ ಡೋರ್ ಬೇರೆ ಲಾಕ್ ಆಗಿದೆ. ಬಾಗಿಲು ಪಡೆದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಗೊತ್ತಾಗೋಗುತ್ತೆ. ಇಲ್ಲಿಂದ ಓಡ್ ಹೋಗ್ಬೋದು ಅಥವಾ ನನಗೇನಾದರೂ ತೊಂದರೆ ಮಾಡ್ಬೋದು. ಮತ್ತೆ ಏನು ಮಾಡೋದು? ಇವರಿಬ್ಬರಲ್ಲಿ ಒಬ್ಬರ ಧ್ವನಿನ ನಾನೆಲ್ಲೋ ಕೇಳಿದ್ದೀನಲ್ಲ. ಅಮೂಲ್ಯ ಎಲ್ಲಿ ಹೋದ್ಲು? ನೀರು ಹುಡ್ಕೊಂಡ್ಬರ್ತೀನಿ ಅಂತ ಹೋದ್ರೆ ಇನ್ನೂ ಬಂದಿಲ್ವಲ್ಲ? ಯಾವುದಕ್ಕೂ ಈ ವಿಚಾರನ ವೇದಾಂತ್ಗೆ ಹೇಳ್ಬಿಟ್ಲಾ? ನೀವೇನು ಯೋಚನೆ ಮಾಡಬೇಡಿ ಬಾಸ್. ನನ್ನ ಹತ್ರ ಒಂದು ಪವರ್ಫುಲ್ ಮೆಡಿಸಿನ್ ಇದೆ. ಅದನ್ನ ಇಂಜೆಕ್ಟ್ ಮಾಡಿದ್ರೆ ಪ್ರಾಣ ಪಕ್ಷಿ ಕಮಕ್ ಕಿಮಕ್ ಅಂತ ಹೊರಟೋಗುತ್ತೆ. ಯಾರಿಗೂ ಡೌಟ್ ಕೂಡ ಬರಲ್ಲ. ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಏನೂ ಗೊತ್ತಾಗಲ್ಲ. ನಾನು ಇದನ್ನ ವೇದಾಂತಕ್ಕೆ ಹೇಳೋಕ್ಕಂತ ಹೋದ್ರೆ ಇವ್ರು ಮಾಯ ಆಗ್ಬಿಡ್ತಾರೆ. ಯಾರಂತ ನೀಚ್ ಕೆಲಸ ಮಾಡಕ್ ಹೊರಟಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ಮತ್ತೆ ಇವ್ರ ಮೇಲೆ ಒಂದು ಕಣ್ಣಿಡ್ಬೇಕು. ಅರೆ, ಎಲ್ಲರೂ ಎಲ್ಲೋಗಿದ್ರಿ? ಇಷ್ಟು ಲೇಟ್ ಆದ್ರೂ ಒಂದು ಕಾಲ್ ಮಾಡಿಲ್ಲ. ನೀವು ಕಾಲ್ ಮಾಡೋದು ಹಾಗಿರ್ಲಿ, ನನ್ನ ಕಾಲ್ನ ಪಿಕ್ ಮಾಡಿಲ್ಲ. ಎಲ್ಲ ಇಲ್ಲೇ ನಿಲ್ಸಿ ಮಾತಾಡ್ತೀರಾ ಅಥವಾ ಒಳಗೆ ಬರಕ್ ಬಿಡ್ತೀರಾ? ಸುಹಾಸಿನಿ, 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 ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಎಲ್ಲೋಗಿದ್ರಿ ಅಲ್ಲ? ನನ್ನ ಕಾಲ್ ಯಾಕೆ ಪಿಕ್ ಮಾಡ್ತಾ ಇಲ್ಲ? ಅಪ್ಪ, ಅದು ಆಸ್ಪತ್ರೆಗೆ ಹೋಗಿದ್ವಿ. ವಿಕ್ಕಿ ಅಣ್ಣಂಗೆ ಆಕ್ಸಿಡೆಂಟ್ ಆಗಿದೆ.
ಆಕ್ಸಿಡೆಂಟಾ? ವಿಕ್ಕಿ ಹೇಗಿದ್ದಾನ ಆದ್ಯಾ? ಪರವಾಗಿಲ್ಲ ಅಪ್ಪ, ಫ್ರ್ಯಾಕ್ಚರ್ ಆಗಿದೆ ಅಂತೆ. ಗಾಬರಿ ಆಗುವಂಥದ್ದೇನೂ ಇಲ್ಲ ಅಪ್ಪ. ವಾಟ್ ಈಸ್ ದಿಸ್ ಸುಹಾಸಿನಿ? ವಿಕ್ಕಿಗೆ ಆಕ್ಸಿಡೆಂಟ್ ಆಗಿದೆ, ನಾನು ನಿನಗೆ ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡಿ ಒಂದು ವಿಷಯ ಹೇಳಕ್ಕಾಗಲ್ವಾ? ಯಾಕೆ ಹೇಳಿಲ್ಲ? ಹೇಳಿದ್ರೆ ಏನ್ ಮಾಡ್ತಾ ಇದ್ರಿ ನೀವು? ಇದೇ ತರ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ರಿ ಅಷ್ಟೇನೆ. ಅಲ್ಲ ಶ್ರೀಧರ್, ಅದು ಅಲ್ಲದೆ ಮನೇಲಿ ಅಮ್ಮ ಒಬ್ರೇ ಆಗ್ತಿರ್ಲಿಲ್ವಾ? ಅದಕ್ಕೆ ನಾನು ನಿಮ್ಗೆ ಹೇಳಿಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಸುಹಾಸಿನಿ. ಅವನಪ್ಪ ನಾನು. ನನ್ನ ಮಗಂಗೆ ಆಕ್ಸಿಡೆಂಟ್ ಆಗಿರೋದು ನಂಗೆ ಈಗ ಗೊತ್ತಾಗಬೇಕಾ? ನಾನೀಗಲೇ ಹೋಗಿ ವಿಕ್ಕಿನ ನೋಡ್ಕೊಂಡ್ಬರ್ತೀನಿ. ಈಗ ಹೋದ್ರೆ ವಿಕ್ಕಿ ನಿಮಗೆ ಕಾಣಿಸಲ್ಲ, ಅವನು ICU ಇದ್ದಾನೆ. ICU-ನಲ್ಲಿದ್ದಾನ? ಸಾರ್ಥಕ್, ವಿಕ್ಕಿಗೆ ಏನಾಯ್ತು? ನೀನಾದ್ರೂ ಹೇಳು. ಇಲ್ಲ ಮಾವ, ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಈಸ್ ಔಟ್ ಆಫ್ ಡೇಂಜರ್. ಆದರೆ ಅವ್ನಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬರೋವರೆಗೂ ICU-ನಲ್ಲೇ ಇಟ್ಟಿರ್ತಾರೆ ಅಂತ ಹೇಳಿದ್ದಾರೆ. ನಿಜ ಹೇಳ್ತಾ ಇದ್ದೀರಾ? ನಿಜ ಹೇಳ್ತಾ ಇದ್ದೀರಾ ತಾನೆ? ಅವನಿಗೇನು ಆಗಿಲ್ವಾ? ಸುಳ್ಳು ಹೇಳಿದ್ರೆ ನಮ್ಗೇನ್ ಸಿಗುತ್ತೆ ಶ್ರೀಧರ್? ಟೆನ್ಷನ್ ಮಾಡ್ಕೋಬೇಡಿ. ನೀವ್ ಅಲ್ಲಿಗೆ ಹೋದ್ರೆ ಅವ್ನ ಮುಖಾನು ನೋಡಕ್ ಆಗಲ್ಲ ರೀ. ನೀವು ಸುಮ್ಮನೆ ಗಾಬರಿ ಆಗ್ಬೇಡಿ. ಆದ್ಯಾ, ನೀ ಹೋಗಿ ಮಲ್ಕೋ. ಸಾರ್ಥಕ್, ಪ್ಲೀಸ್ ಬಿ ವಿತ್ ಹರ್. ಹಾಂ, ನಡಿ. ನೀವು ಹೋಗಿ ಮಲ್ಕೊಳ್ಳಿ. ವಿಕ್ಕಿಗೆ ಅಂತದ್ ಏನೂ ಆಗಿಲ್ಲ, ಜಸ್ಟ್ ಫ್ರ್ಯಾಕ್ಚರ್ ಆಗಿದೆ ಅಷ್ಟೇ. ಬೇಗ ಹುಷಾರಾಗ್ತಾರೆ. ಬಾಸ್, ನಾನು ಹೇಳಿದ್ದು ಈ ಸಾಯೋ ವಿಷ ಈ ಹಾಸ್ಪಿಟ್ಲಲ್ಲಿ ಸಿಗಲ್ಲ. ಅದನ್ನ ನಾನು ಬೇರೆ ಕಡೆಯಿಂದ ಗುಟ್ಟಾಗಿ ತರಿಸ್ಬೇಕು. ಅದಕ್ಕೆ ಇನ್ನೆಷ್ಟು ದಿನ ಬೇಕು? ಟೈಮ್ ಏನು ಜಾಸ್ತಿ ಬೇಕಾಗಿಲ್ಲ, ಟೋಕನ್ ಜಾಸ್ತಿ ಬೇಕಷ್ಟೇ. ನಿನ್ನ ಕೆಲಸ ನೀನು ಮಾಡು. ನಿನ್ಗೆ ಸಿಗಬೇಕಾದ್ರೂ ಸಿಗತ್ತೆ. ಇವತ್ತೇ ಬರುತ್ತಾ ವಿಷ? ಹೇಳಿದ್ನಲ್ಲ ಬಾಸ್, ಅದಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಅಂತ. ಇನ್ನೊಂದು ಅರ್ಧ ಗಂಟೆಲಿ ಬಂದ್ಬಿಡುತ್ತೆ. ಏನಾಯ್ತು? ಯಾಕೆ ಕಿರ್ಚ್ಕೊಂಡೆ?
ಇಲ್ಲ ರೀ, ನನ್ಗೆ ಯಾಕೋ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ. ಆಯಿತು, ಒಂದ್ಸಲ ಅವಳಿಗೆ ಫೋನ್ ಮಾಡಿ ಮಾತಾಡು, ನಿನಗೂ ಸಮಾಧಾನ ಆಗುತ್ತೆ. ಯಾಕೆ ಈ ಫ್ಲೋರ್ ಮಾತ್ರ ಕರೆಂಟ್ ಇಲ್ವಲ್ಲ? ಅಮೂಲ್ಯ, ಅಮೂಲ್ಯ, ಯಾಕೆ ಫೋನ್ ತಗೋತಾ ಇಲ್ವಾ? ಅಮ್ಮ ಯಾಕೋ ಫೋನ್ ತೆಗಿತಿಲ್ಲ ರೀ. ನನ್ಗೆ ಯಾಕೋ ಭಯ ಜಾಸ್ತಿ ಆಗ್ತಿದೆ. ಅಮೂಲ್ಯ, 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 ಅಯ್ಯೋ ಓಕೆ. ಅಮೂಲ್ಯ, ಸಮಾಧಾನ ಮಾಡ್ಕೊ. ಅಣ್ಣ, ಅಮೂಲ್ಯಂಗೆ ಏನಾಯ್ತು? ಯಾಕಿದ್ರೆ ತಗೊಬಂದೆ? ಎಂತಿಂಗ್ ಸೀರಿಯಸ್? ಗೊತ್ತಿಲ್ಲ, ಯಾರು ಇಬ್ರು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಬ್ಲಡ್ ರಾಸ್ಕಲ್ಸ್ ಎಸ್ಕೇಪ್ ಆಗಿದ್ರು, ಸಿಕ್ಕಾಕೊಂಡಿದ್ದಾರೆ. ಅಮೂಲ್ಯ, ನೀನು ಓಕೆ ಅಲ್ವಾ? ಮೊದಲು ಹೋಗಿ ನೀರು ತಗೊಂಬ. ಅಮೂಲ್ಯ, ನಾನಿದ್ದೀನಿ, ಏನೂ ಆಗಲ್ಲ. ನೀರು ಕುಡಿ. ಐ ಫೈನ್ ಅಮೂಲ್ಯ. ಅಮೂಲ್ಯ, ಕಾಮ್ ಡೌನ್. ವಿಕ್ರಾಂತ್ ಹುಷಾರಾಗ್ತಾನೆ. ಯಾರು ಅವರೆಲ್ಲ? ನಿನ್ ಮೇಲೆ ಏನಕ್ಕೆ ಅಟ್ಯಾಕ್ ಮಾಡಿದ್ರು? ನನ್ನ ವಿಚಾರ ಬೇಡ ವೇದಾಂತ್. ಭಾವನ ಬಗ್ಗೆ ಕೇರ್ ತಗೊಳ್ಳಿ. ಅವನು ಒಬ್ಬರೇ ಬಿಡ್ಬೇಡಿ ವೇದಾಂತ್. ವಿಕ್ರಾಂತ್ ಸೇಫ್ ಆಗಿದ್ದಾನೆ ಅಮೂಲ್ಯ, ನೀನ್ ಟೆನ್ಷನ್ ಮಾಡ್ಕೋಬೇಡ. ವೇದಾಂತ್, ಅಲ್ಲಿಗೆ ಬಂದಿರೋ ಟಾರ್ಗೆಟ್ ಭಾವ ವೇದಾಂತ್. ಅವನ್ನ ಸೇಫ್ ಮಾಡಿ. ವಿಕ್ಕಿ ಟಾರ್ಗೆಟಾ? ಏನ್ ಹೇಳ್ತಿದ್ಯಾ ಅಮೂಲ್ಯ? ಯಾರು ಬಂದಿದ್ರು? ವಿಕ್ಕಿ ಟಾರ್ಗೆಟ್ ಆದ್ರೆ ನಿನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾರೆ? ವೇದಾಂತ್, ಪ್ಲೀಸ್ ಭಾವನ ಒಬ್ಬರನ್ನೇ ಬಿಡ್ಬೇಡಿ. ಧ್ರುವ, ನೀನ್ ಮೊದಲು ಹೋಗಿ ವಿಕ್ರಾಂತ್ ಜೊತೆ ಹೋಗು. ಸರಿ ಅಣ್ಣ. ಈಗ ಹೇಗಿದೆ ಅಮೂಲ್ಯ? ಅಯ್ಯೋ ಓಕೆ? ನಾನು ಇನ್ನೂ ಬದುಕಿದ್ದೀನ ವೇದಾಂತ್. ಸತ್ಯ ಹೋದೇನೋ ಅಂದ್ಕೊಂಬಿಟ್ಟೆ.